ಹಾಗಲ್ವೇ? ನೀವು ಸುಮ್ಮನಿರಕ್ಕೆ ಏನ್ ತಗೋತೀರಾ ಅಂತ. ಅಲ್ಲ, ಇಲ್ದೇ ಇರೋದನ್ನೆಲ್ಲ ಮೈ ಮೇಲೆ ಹೇಳ್ಕೊತಿದ್ದೀರಲ್ಲ, ಇದೆಲ್ಲ ಬೇಕಾ ನಿಮ್ಗೆ? ಅದು ಹಾಗಲ್ಲ. ಈ ವಿಚಾರನ ನಾವೇ ಹೆಣ್ಣಿನ ಮನೆಯವ್ರಿಗೆ ಹೇಳದೆ ಹೋದ್ರೆ ಅದು ಬೇರೆಯವ್ರ ಬಾಯಿಂದಾದ್ರೂ ಹೋಗುತ್ತೆ. ಸುಮ್ಮನೆ ಯಾಕೆ, ನಾವೇ ಹೇಳ್ಬಿಟ್ರೆ ಒಳ್ಳೇದಲ್ವಾ? ಯಾರಿದ್ದಾರೆ ಆ ಗುಟ್ಟನ್ನ ಅವ್ರಿಗೋಗಿ ಹೇಳಕ್ಕೆ? ಅಲ್ದೆ ಅದು ಹಳೆ ಕತೆ, ಅದನ್ನ ಇಟ್ಕೊಂಡು ಯಾಕೆ ಓದಾಡ್ತಿದ್ದೀರಾ? ಆ ಜವಾಬ್ದಾರಿ ನನಗೆ ಬಿಡಿ. ಇಲ್ಲ ಯಶೋಧ, ನಾಳೆ ಇದರಿಂದ ತೊಂದರೆ ಆಗೋದು ಸಾಗರ್ಗೆ. ನಾವು ಈಗಲೇ ಹೇಳ್ಬಿಡೋಣ. ಒಪ್ಕೊಂಡ್ರೆ ಒಪ್ಕೋತಾರೆ, ಇಲ್ಲ ಅಂದ್ರೆ ಇಲ್ಲ. ನಾನು ಬೇಡ ಅಂತಿದ್ದು ಗೊತ್ತಾಗ್ಲಿಲ್ವ ನಿಮ್ಗೆ? ಅಥವಾ ನನ್ನ ಮಾತು ಅರ್ಥ ಆಗ್ತಾ ಇಲ್ವಾ? ಅಮ್ಮ, ಅಮ್ಮ, ನಿನ್ನೊಳಗೆ ನನಗೆ ಗೊತ್ತೇ ಆಗಬಾರ್ದು ಅನ್ನೋ ಗುಟ್ಟು ಏನಿದೆ? ಸಾಗರ್, ಅದು ನಾನು ಬೇಡ ಅನ್ನಲ್ಲ. ಅಮ್ಮ, ನಮ್ಮ ಮನೇಲಿ ನನ್ನ ಬಗ್ಗೆ ಸೀಕ್ರೆಟ್ಸ್ ಇದೆಯಾ? ನಿಮ್ಮಪ್ಪ ಆಡ್ತಾರೆ. ಈ ಮನೇಲಿ ಎಂಥ ಸೀಕ್ರೆಟು? ಅದು ಅವಂತಿಕಾ ಲೈಫಲ್ಲಿ ಏನೇನೋ ಆಯ್ತಲ್ಲ, ಅದನ್ನೆಲ್ಲ ಹೆಣ್ಣಿನ ಮನೆಗೆ ಹೇಳ್ಬಿಡೋಣ ಅಂದರು ಅಷ್ಟೇ. ಅಮ್ಮ, ಆದರೆ ನೀನಿರೋವರೆಗೂ ಅದು ನನ್ನೊಳಗೆ ಇರಲಿ ಅಂತ ಹೇಳ್ತಿದ್ದೆ. ಹೂನಪ್ಪ, ಅವಳ ಮದುವೆ ವಿಷಯದಲ್ಲಿ ಏನೇನೋ ತೊಡಲಿದೆ. ಅದು ನಿನ್ಗೆ ಗೊತ್ತಿಲ್ಲ. ಅದು ನಿನ್ಗೆ ಗೊತ್ತಾಗೋ ಅವಶ್ಯಕತೆನೂ ಇಲ್ಲ ಬಿಡು. ಹೌದಮ್ಮ, ಪಾಪ ಅಕ್ಕ. ಅದಾಗಿರಲಿ, ಈ ಭಾನುವಾರ ಹೆಣ್ಣವ್ರ ಮನೆಗೆ ಹೋಗಬೇಕು. ನೀನು ಫ್ರೀ ಇದೆಯಾ ತಾನೇ? ಅವ್ರಿಗೆ ನಾವು ಬರ್ತೀವಿ ಅಂತ ಹೇಳಿ ಕಳಿಸ್ಬೇಕು. ಅದರಲ್ಲಿ ನನ್ನ ಕೇಳೋವಂಥದ್ದೇನಿದೆ? ಎಲ್ಲ ನೀವೇ ಫಿಕ್ಸ್ ಮಾಡಿದ್ದೀರಲ್ಲ. ಮದುವೆ ನಿಂದು ಕಣೋ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ಹಾಗಾದರೆ ನನಗೀಗಲೇ ಮದುವೆ ಬೇಡ. ಈ ಕೆಲಸ ಎಲ್ಲ ಈಗಲೇ ನಿಲ್ಲಿಸಿ. ಇದೇನಮ್ಮ ನಿನ್ನ ಅವಸ್ಥೆ? ಒಳ್ಳೆ ಕೆಲಸದವ್ರ ಹಾಗೆ. ಬಿಡ್ತು ಅಲ್ಲೇ, ಇದು ನನ್ನ ಮನೆ. ಇಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತಲ್ಲ, ಅದೇ ನನ್ನ ಪುಣ್ಯ. ಈಗ ಅವ್ರು ಇದ್ದಿದ್ರೆ ಎಷ್ಟು ಸಂತೋಷ ಪಡೋರು ಗೊತ್ತಾ? ಸಾಕಮ್ಮ, ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ಅಲ್ಲ, ನಿನಗೆ ಬುದ್ಧಿ ಗಿದ್ದಿ ಕೆಟ್ಟಿದ್ಯೋ ಹೇಗೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಶ್ರುತಿ, ಇದು ನನ್ನ ಮನೆ ಅನ್ಕೋ, ಎಲ್ಲ ಸಲೀಸಾಗುತ್ತೆ. ಅದನ್ನ ಬಿಟ್ಟು ನೀನು ಹೊರಗಿನವಳಾಗಿ ನೋಡಿದ್ರೆ ಇದು ಬೇರೆಯವ್ರ ಮನೆ ಅನ್ಸುತ್ತೆ. ಪ್ಲೀಸ್ ನಿಲ್ಸು ನಿನ್ ಫಿಲಾಸಫಿ. ಇದು ಫಿಲಾಸಫಿ ಅಲ್ಲ, ಜೀವನ. ಮನೆಗೆ ಸೊಸೆಯಾಗಿ ಬರೋರು ಬರೀ ಸೊಸೆಯಾಗಿರೋದಲ್ಲ, ಆ ಮನೆಗೆ ನಂದಾದೀಪವಾಗಿರ್ಬೇಕು. ಅತ್ತೆ ಮಾವನಿಗೆ ಮಗಳಾಗಿರ್ಬೇಕು. ಮನೆಯವರೆಲ್ರಿಗೂ ಸ್ನೇಹಿತೆ ಆಗಿರ್ಬೇಕು. ಮನೇಲಿ ಎಲ್ಲ ಕೆಲಸ ಮುಗ್ದೋಯ್ತು ಅಂದ ತಕ್ಷಣ ತನ್ನ ಎಲ್ಲ ಕರ್ತವ್ಯ ಮುಗ್ದೋಯ್ತು ಅನ್ಕೊಳ್ಳೋದಲ್ಲ. ಮನೇಲಿರೋ ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನು ಎಲ್ಲರನ್ನು ಸರಿ ತೂಗಿಸ್ಕೊಂಡು ಹೋಗೋಳೆ ಆ ಮನೆ ನಿಜವಾದ ಸೊಸೆ. ಮನೇಲಿ ಒಬ್ಳೇ ಇರೋದಕ್ಕೆ ಹೋಗ್ಬೇಡ, ಹೊರಗಡೆ ಬಾ. ಈ ಮನೇಲಿ ಇನ್ನೂ ನಿನ್ನ ವಯಸ್ಸಿನವರು 2 ಮಕ್ಕಳಿದಾರಂತೆ, ಅವರನ್ನು ಮಾತಾಡ್ಸು. ಪಾಪು ತುಂಬ ಒಳ್ಳೆ ಹುಡುಗಿ. ಅವಳ ಜೊತೆ ಕೆಲಸ ಹಂಚ್ಕೊ, ಹೋಗು, ಎಲ್ರನ್ನೂ ಪರಿಚಯ ಮಾಡ್ಕೊ. ಅವತ್ತು ಶ್ರುತಿಯವರಪ್ಪ ಫೋನ್ ಮಾಡಿದ್ರು. ಶ್ರುತಿನ ಮದುವೆ ಆಗ್ತೀಯ ಅಂತಲೂ ಕೇಳಿದ್ರು. ನಮ್ಮ ಶ್ರುತಿನ ನೋಡಿದ್ಯಲ್ಲ, ಅವಳನ್ನ ಮದುವೆ ಆಗ್ತೀಯಾ?
ದೊಡ್ಡವರಿದ್ದಾರೆ, ಅವ್ರ ಜೊತೆ ಮಾತಾಡಿ ಅಂತ ಹೇಳಿದೆ. ಹಾಂ, ಶ್ರುತಿಗೆ ಒಂದ್ಸತಿ ಫೋನ್ ಮಾಡ್ತಾ ಇದ್ವಿ. ಅದೇ ಕರೆ. ಮೋಸ್ಟ್ಲಿ ಫೋನ್ನ ಮನೇಲೇ ಬಿಟ್ಟಿರ್ಬೇಕು, ಇಲ್ಲ ಫೋನ್ನ ಚಾರ್ಜಿಂಗಲ್ಲಿ ಹಾಕಿರ್ತಾರೆ ಅನ್ಸುತ್ತೆ. ಇಲ್ಲ ಅಂದರೆ ನನ್ನ ಕಾಲ್ನ ಡೆಫಿನೆಟ್ ಆಗಿ ಪಿಕ್ ಮಾಡಿರೋಳು. ಎನಿವೇಸ್ ಶ್ರುತಿ, ನೀನಿಲ್ಲ ಅಂದರೆ ನಾನು ಹೇಗೆ ಬದುಕಲಿ? ಅದು ನನ್ನಿಂದ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಶ್ರುತಿ, ನೀನು ನನಗೆ ಬೇಕು, ಆದರೆ ನಿನ್ನನ್ನು ಪಡೆಯೋದಕ್ಕೆ ನಾನು ಏನು ಮಾಡಬೇಕು? ನೀನೀಗ ಎಲ್ಲಿದ್ಯಾ? ಏನು ಮಾಡ್ತಾ ಇದೆಯಾ? ಬಕೆಟ್ ಆದ್ರೆ ಹೇಗೋ ಎತ್ಕೊಂಡು ಹೋಗ್ಬೋದಿತ್ತು, ಇದನ್ನ ಹೇಗಪ್ಪ ಎತ್ಕೊಂಡು ಹೋಗ್ಲಿ? ಇಲ್ಲ, ಈ ಸಲ ಮಿಸ್ ಮಾಡೋದೇ ಇಲ್ಲ, ಏನಾದ್ರೂ ಆಗ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಮನೆ ಆಯೋಗ ಮನೇಲಿ ತುಂಬಿ ಬಿಂದಿಗೆ ಚಲ್ಬಿಟ್ಟಿಯಲ್ಲೇ. ಇನ್ನು ನಿನ್ನಿಂದ ನೋಡಿ, ನನಗೆ ಹೊಡೆಯೋದ್ ಗಿಡಿಯೋದ್ನೆಲ್ಲ ಇಟ್ಕೋಬೇಡಿ, ಆಮೇಲೆ ಚೆನ್ನಾಗಿರಲ್ಲ. ಏನೇ ಚೆನ್ನಾಗಿರಲ್ಲ, ನಿನ್ನ ಬರೀ ಹೊಡಿಯೋದಲ್ಲ, ಕೊಂದು ಬಿಡ್ತೀನಿ. ನೀವು ಹೊಡಿತಾ ಇದ್ರೆ ಏಟ್ ತಿನ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋಕೆ ನಾನು ಪಾಪು ಅಲ್ಲ. ದೇವ್ರು ನನಗೂ ಕೈ ಕೊಟ್ಟಿದ್ದಾನೆ. ನನಗೆ ಅವಮಾನ ಮಾಡಿದ್ರೆ ಸಹಿಸ್ಕೋಬೇಡ ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಆ ಮನೆಯೊಳ ಹೇಳ್ಕೊಟ್ಟಿರೋ ಕೆಟ್ಟ ಬುದ್ಧಿನೆಲ್ಲ ನಾನು ಓಡಿಸ್ತೀನಿ. ನೋಡಿ, ನನಗಿನ್ನು ಒಂದೇಟ್ ಬಿದ್ರೂ ದೊಡ್ಡೋರು ಅನ್ನೋದನ್ನ ನೋಡಲ್ಲ. ಇವತ್ತ ಏನ್ ಮಾಡ್ತೀಯ ನಾನು ನೋಡೇ ಬಿಡ್ತೀನಿ. ನಿನಗಾದ ಇವತ್ತು. ಅವಳು ಹೊಡಿಯೋಕೆ ನೀನ್ ಯಾರು? ಇವಳ ಅಪ್ಪನ ಅವ್ವನ ಇಲ್ಲ ಸಾಕಿಟ್ಟಿದ್ಯಾ? ಸಾಕದೆ ಇರ್ಬೋದು, ಆದ್ರೆ ಇವ್ರು ಇರೋದು ನನ್ನ ಕೈ ಕೆಳಗೆ. ಇವ್ರು ತಿಂತಾ ಇರೋದು ನಾನ್ ಆಗ್ತಾ ಇರೋ ಅನ್ನನೇ. ಅವ್ರು ತಿಂತಾ ಇರೋದು ನಮ್ಮಪ್ಪಯ್ಯ ದುಡ್ದಿದ್ದನ್ನ. ನಿಮ್ಮಪ್ಪನ ಮನೆಯಿಂದ ತಂದಿದ್ದಲ್ಲ, ಅಥವಾ ನೀನು ಹೊರಗಡೆ ಹೋಗಿ ದುಡ್ಡು ತಂದಿದ್ದು ಅಲ್ಲ. ಅಪ್ಪಯ್ಯ ದುಡ್ದಿದ್ದ ದುಡ್ಡಲ್ಲಿ ನಿಂಗೆ ಎಷ್ಟು ಹಾಕಿದ್ಯೋ ಇವ್ರಿಗೂ ಅಷ್ಟೇ ಹಾಕಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರ ಮುಂದೆ ಇವ್ರ ಪರ ವಹಿಸ್ಕೊಂಡು ಇವ್ರನ್ನ ಹೆಚ್ಚಿಸ್ತಾ ಇದೆಯಲ್ಲೇ ಪಾಪು. ಈಗ ನಿಂಗೆ ಒಳ್ಳೇದಲ್ಲ ಕಣವ. ನೀನ್ ಹಿಂಗೆ ಇವ್ರಿಗೆ ಸದ್ರ ಕೊಟ್ರೆ ಆಸ್ತಿಲಿ ಸಮಪಾಲ್ ಕೇಳ್ತಾರೆ. ಕೇಳೋವರೆಗೂ ಯಾಕೆ ಕಾಯ್ತೀಯಾ? ನೀನೇ ಕೊಟ್ಟು ದೊಡ್ಡವಳಾಗು. ಸಾಯೋವಾಗ ಏನಾದ್ರು ಹೊತ್ಕೊಂಡು ಹೋಗ್ತೀಯಾ? ಅಯ್ಯೋ, ಇದೆಲ್ಲ ನಿನಗೆ ಕಣಮ್ಮಿ. ನಾ ಕಾಸು ಐತೆ ಅಂದ್ರೆ ತಾನೇ ನಿನ್ನನ್ನು ಯಾರ ಲಗ್ನ ಆಗೋದು. ತಮ್ಮಯ್ಯ, ನಿಂತರ ದುಡ್ಡಿನ ಆಸೆ ಇರೋರ್ನ ಮಾತ್ರ ನನಗೆ ಕಟ್ಬಿಡವ ತಾಯಿ. ಇಲ್ಲಿ ನೀನ್ ಉರ್ಸ್ಕೊಂಡಿದ್ದೆ ಸಾಕು. ಹೋದ್ ಮನೇಲಾದ್ರೂ ನೆಮ್ಮದಿಯಿಂದ ಇರ್ತೀನಿ. ನಿನ್ ದುಡ್ಡು ನನಗ್ ಬೇಡ ಕಣವ ಮಾತಾಯಿ. ನನ್ನ ಅಂಡೆಗೆ ನೀರ್ ತುಂಬ್ತಿದ್ದೀನಿ ತಾನೆ, ಅವಳಿಗೆ ಹಿಂಸೆ ಕೊಡ್ತಾ ಇದ್ಯಾ? ಪಾಪ, ಅವಳಿಂತ ಕೆಲಸ ಎಲ್ಲ ಮಾಡಿದ್ದುಂಟಾ?
ನಾವಿಬ್ರು ಅಡ್ಗ್ಯಾನ ಆಗಿದ್ದೆ ಕೆಲ್ಸ ಗಲ್ಲಿಯಿಂದ ಹೆಂಗ್ ತಪ್ಪಿಸ್ಕೊಂಡೋಯ್ತವಳೆ ಅಂತ ನಿಂಗೆ ಹೇಳಿದ್ರೆ ತಿಳಿಯಕೇ ಇಲ್ಲ ಕಮ್ಮಿ. ಅಲ್ಲಿ ನೋಡು, ಎಲ್ರ ಬುದ್ಧಿನೂ ನಿನ್ ತರನೇ ಇರಕ್ಕಿಲ್ಲ. ನನ್ನ ಮಾತು ಕೇಳಿ. ನನಗೇನೋ ಸಾಗರ್ ಮದುವೆಗೆ ಮಾನಸಿಕವಾಗಿ ಸಿದ್ಧವಾಗಿಲ್ಲ ಅನ್ಸುತ್ತೆ. ಅವನು ಒಪ್ಪಿಗೆ ಇಲ್ಲದೆ ಮುಂದುವರಿಯೋದು ತಪ್ಪು. ಅವನು ಖುಷಿಯಿಂದ ಒಪ್ಪಿಗೆ ಕೊಟ್ಟ ಮೇಲೆ ಮದುವೆ ಬಗ್ಗೆ ಮಾತಾಡೋಣ. ಹೀಗೆ ಬಲವಂತಕ್ಕೆ ಅವನನ್ನ ಹಿಂಸೆ ಮಾಡೋದು ಬೇಡ. ಓ, ನೀವು ಅವನ ದಾರಿಗೆ ಹೋಗ್ಬಿಟ್ರಾ? ಅಲ್ಲ, ಭಾನುವಾರ ಆ ಹೆಣ್ಣಿನ ಮನೆಗೆ ಬರ್ತೀವಿ ಅಂತ ಹೇಳಿದ್ವಲ್ಲ, ಅವ್ರಿಗೇನು ಹೇಳ್ತೀರಾ? ಸಂಬಂಧ ಬೆಳೆಸೋದು ಕಷ್ಟ, ಕಿತ್ತಾಕೋದು ಎಷ್ಟೊತ್ತು. ಅವ್ರಿಗೇನು ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಇವನಿಂದ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನಾನು ಅವ್ರಿಗೆ ಹೇಳ್ತೀನಿ ಬಿಡು. ಹೇಳ್ತೀರಾ? ಹೇಳ್ದೆ ಏನು ಮಾಡ್ತೀರಾ ಹೇಳಿ? ಅಲ್ಲ, ಭಾವ ಹೇಳ್ದಾಗೆ ಅವ್ನು ಯಾರೋ ಸಾಯುವಾಗ ಅದೇನೋ ಹೇಳಿ ಸತ್ನಂತಲ್ಲ, ಅವ್ರ ಮಗಳನ್ನ ಕರ್ಕೊಂಬಂದ್ರೆ ಏನು ಮಾಡ್ತೀರಾ ಹೇಳಿ? ಮದುವೆ ಅಂದರೆ ಅಷ್ಟು ಸುಲಭ ಅಲ್ಲ ಬಿಡು. ಅವನು ಸಾಯುವಾಗ ಅದೇನು ಹೇಳಿದ್ನೋ ಇವನೇನು ತಿಳ್ಕೊಂಡ್ನೋ. ಹಾಗಿದ್ರೆ ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳೋನು ಸಾಗರ್ ಅದನ್ನೂ ಹೇಳ್ತಾ ಇಲ್ವಲ್ಲ. ಅದೇ ನನಗೂ ಧೈರ್ಯ. ಆದರೂ ನನ್ನ ಮಗನ ಬಗ್ಗೆ ನನಗೆ ಗೊತ್ತು ಬಿಡಿ, ಅವ್ನು ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ. ಗೊತ್ತಿದ್ಮೇಲೆ ಆ ಹರಿಕತೆ ಏನು ಹೇಳ್ಬಿಡು. ಪಾಪ ಅವನಿಗೆ ಮದುವೆ ಅಂದರೆ ಸಂಕೋಚ. ನಮ್ಮ ಜೊತೆಗೆ ಬರೋದು, ವಧು ಪರೀಕ್ಷೆ ಮಾಡೋದು, ಇದೆಲ್ಲ ಅವನಿಗೆ ಮುಜುಗರ ಅನಿಸುತ್ತೆ. ಅವನು ಯಾರ ಮನೆಗೂ ಬಂದವನೇ ಅಲ್ಲ, ಹೊರಗಿನ ಜನಗಳ ಪರಿಚಯನೇ ಇಲ್ಲ ಅವನಿಗೆ. ಮೊದಲೆಲ್ಲ ಓದು ಓದು ಅಂತಾಯ್ತು, ಈಗ ಕೆಲಸ. ಇದೆಲ್ಲ ಒಂದು ಕಾರಣನಾ? ಅವನಿಗೆ ನಮ್ಮ ಸೀಕ್ರೆಟ್ ಗೊತ್ತಾಗಿ ನೊಂದ್ಕೊಂಡು ಹೋದ್ನಾ ಅಂತ. ನೋಡಿ, ಏನು ಮಾಡಿದ್ರು ನನ್ನ ಮಗ ಹರಿ ಅನ್ನೋದನ್ನ ಬಿಡಲ್ಲ ಅಂತಾರಲ್ಲ ಹಾಗೆ. ನನ್ನನ್ನು ಮೀರಿ ನೀವೇನಾದರೂ ಈ ಗುಟ್ಟನ್ನು ಸಾಗರಿಗೆ ಹೇಳಿದ್ರೆ ನಾನೇನು ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ. ಅಲ್ಲ, ನಾವು ಮೈಸೂರು ಬಾಡಿಗೆ ಮನೆಯಲ್ಲೇ ಅಷ್ಟು ಚೆನ್ನಾಗಿದ್ವಿ, ನೀವು ಬೆಂಗಳೂರಲ್ಲಿ ಯಾಕೆ ಇಂಥ ಮನೇಲಿದ್ದೀರಾ? ಇದು ಬೆಂಗಳೂರು ಗ್ರಾಮಾಂತರ ಶ್ರುತಿ. ನಮ್ಮ ಪೂರ್ವಜರೆಲ್ಲ ಇಲ್ಲೇ ಇದ್ದಿದ್ದು. ನಾ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ನಮ್ಮ ಹೊಲ ಗದ್ದೆ ತೋಟ ಎಲ್ಲ ಐತೆ. ಓ ಹೌದಾ? ಅಲ್ಲ ಪಾಪು, ಆಗ್ಲಿಂದ ತುಂಬ್ತಾನೆ ಇದ್ದೀವಿ, ಆದ್ರೂ ಬಚ್ಚಲ ಮನೆ ಹಂಡೆನೆ ತುಂಬ್ತಿಲ್ಲ. ಅದು 50 ಕೊಡ ಹಿಡಿಯುತ್ತೆ. ಇಷ್ಟು ಜನಕ್ಕೆ ಅಷ್ಟು ಸಾಕಾಗಿಲ್ಲ. ಸಂಜೆ ಇನ್ನೊಂದಪ್ಪ ನೀರು ತುಂಬಬೇಕು. ಒಂದ್ ಮೋಟಾರ್ ಇದ್ದಿದ್ರೆ ಈ ಪರಿಪಾಟ್ಲ ಇರ್ತಿರ್ಲಿಲ್ಲ ಅಲ್ವಾ? ಸಂಪ್ ಕಟ್ಸಿ ಮನೇಲೆಲ್ಲ ನಲ್ಲಿ ಇಡ್ಸ್ಬಿಟ್ಟಿದ್ರೆ ದಿನದ ಅರ್ಧ ಕೆಲ್ಸನೇ ಕಡಿಮೆ ಆಗ್ತಿತ್ತು. ಬಿಟ್ಟಿ ಚಾಕ್ರಿ ಮಾಡಕ್ಕೆ ನಾನಿರುವಾಗ ಯಾರವ ಮೋಟರ್ ಹಾಕ್ಸ್ತಾರೆ? ಅದೇ ಈ ಜನ ಮಾತಾಡೋದ್ ನೋಡ್ಬೇಕು. ಪಾಪು ಯಾವ ಕೆಲ್ಸಕ್ಕೂ ಬಾರ್ದವಳು ಅಂತ ಅರ್ಧ ಗಂಟೆ ಭಾಷಣ ಹೊಡಿತಾರೆ. ಅದೇ ಒಂದ್ ಕೊಡ ನೀರ್ ಎತ್ತಾಕಿದ್ರೆ ಯಾರ ಮೈಯು ಬಗ್ಗಕ್ಕಿಲ್ಲ. ನಿಜ ಪಾಪು, ನನ್ಗೆ ನಿನ್ ಕಷ್ಟ ಅರ್ಥ ಆಗ್ತಾ ಇದೆ. ಅಯ್ಯೋ, ನನ್ ಹಣೆ ಬರಹ ಬಿಡು. ಶ್ರುತಿ, ನೀನ್ ಸ್ವಲ್ಪ ಸುಧಾರ್ಸ್ಕೋ. ನಾನ್ ತಗೊಂಡೋಗ್ತೀನಿ ನೀರ್ನ, ನೀನ್ ಆಮೇಲೆ ತುಂಬುವಂತೆ. ಹೇಗೂ ನಿಂಗೆ ಅಭ್ಯಾಸ ಇಲ್ಲ ಅಲ್ವಾ? ಸರಿನಾ? ಕೂತ್ಕೋ ಸ್ವಲ್ಪ ಹೊತ್ತು. ಅಪ್ಪ, ನನ್ನ ಎಲ್ಲಿ ತಂದು ಹಾಕ್ಬಿಟ್ರಿ? ನನಗೆ ಈ ಜನದ ಜೊತೆ ಇರೋಕ್ಕಾಗ್ತಾ ಇಲ್ಲ. ಪರೀಕ್ಷೆ ಬರ್ತಾ ಇದೆ, ಅದಕ್ಕೆ ಹೋಗ್ತೀನಿ ಅಂತ ಕೇಳಕ್ಕೆ ಭಯ ಆಗ್ತಾ ಇದೆ. ನಾನು ಏನು ಮಾಡಲಿ? ಪ್ರೇಮ್ ಇಲ್ಲೇ ಬಂದು ಸೆಟ್ಲ್ ಆಗು, ಪ್ರೋಗ್ರಾಮ್ ಕೊಡಿಸ್ತೀನಿ ಅಂತ ಹೇಳಿದ್ದ. ಅವನು ಸ್ಟೇಟ್ಸ್ನಿಂದ ಬಂದನೋ ಇಲ್ವೋ ಅದು ಗೊತ್ತಾಗಲಿಲ್ಲ. ಅವನ ನಂಬರ್ ಬೇರೆ ಇಲ್ಲ. ಏನು ಮಾಡಲಿ? ಪಾಪ ಸಾಗರ್ ಒಳ್ಳೆಯವನು. ನನ್ನ ಕಷ್ಟ ಕೇಳಿದರೆ ಎಲ್ಲಾದರೂ ಕೆಲಸ ಕೊಡಿಸ್ತಾನೆ. ಆದರೆ ನನ್ನ ಮೊಬೈಲ್ ಬಿಟ್ಟು ಬಂದು ಎಂಥ ತಪ್ಪು ಕೆಲಸ ಮಾಡಿದ್ದೀನಿ. ಇಲ್ಲ, ಏನಾದರೂ ಮಾಡಲೇಬೇಕು. ನನ್ನಿಂದ ಈ ಸ್ಥಿತಿಯಲ್ಲಿ ಇರೋಕ್ಕಾಗಲ್ಲ. ಏನು ಮಾಡಲಿ? ಅವರೇನಾದರೂ ಕೆಟ್ಟ ಮಾತಂದರೆ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಾ ಇದೆ. ಇಲ್ಲ,
ನನ್ನಿಂದ ಈ ನೋವು ಅವಮಾನ ಸಹಿಸಕ್ಕಾಗ್ತಾ ಇಲ್ಲ. ಶ್ರುತಿ, ಅಸತ್ಯ ಸರಿ ಇಲ್ಲ. ಯಾವಾಗ್ಲೂ ಕೆಟ್ಟ ಮಾತಾಡ್ತಾ ಇರ್ತಾಳೆ, ಸುಮ್ಕೆ ಕೆಟ್ಟ ಮಾತಾಡ್ತಾಳೆ. ನನ್ನ ಹಣೆ ಬರನೇ ಅಷ್ಟು, ನಿನ್ನ ಹಣೆ ಬರಕ್ಕೆ ಇನ್ನೇನ್ ಮಾಡೋದು? ಇದು ಸುಮ್ಮನೆ ಅಲ್ಲ, ನಾನು ಇಷ್ಟೊಂದು ಜೋರಾಗಿದ್ದೆ ಹಿಂಗೆ ಆಡ್ತಾವಳೆ. ಇವಳನ್ನ ಬಗ್ಸೋಕ್ಕೆ ಏನಾರ ಪ್ಲಾನ್ ಮಾಡಲೇಬೇಕು, ಇಲ್ಲಾಂದರೆ ನಮ್ಮ ಇಲ್ಲೂ ಕೆಡಿಸ್ಬಿಡುತ್ತೆ. ಮೊದಲೇ ನಮ್ಮ ಕೋತಿ ಇವ್ರಿಗೆ ಎಂಡ ಕುಡಿಸ್ದಂಗೆ ನೋಡ್ಕೋಬೇಕು. ಬ್ರೇಕಿಂಗ್ ನ್ಯೂಸ್, ಇದೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಸಾಗರ್ ದೇಸಾಯಿ ಮಹಾಶಯರೇ, ನಿಮಗಾಗಿಯೇ ಈ ವಿಶೇಷ ಸುದ್ದಿಯನ್ನು ತಂದಿದ್ದೇನೆ. ಹಿಂದೆಂದೂ ಕೇಳರಿಯದ ಅಚ್ಚರಿಯ ವಿಚಾರ ನಿಮಗಾಗಿ ಕಾದಿದೆ. ಡಾಕ್ಟರ್ ಸಾಹೇಬ್ರೆ, ನಿಮಗಾಗಿಯೇ ಈ ತಾಜಾ ಸುದ್ದಿ. ನೀನ್ ಇಲ್ಲಿಂದ ಹೊರಡೋದಕ್ಕೆ ಎಷ್ಟು ದುಡ್ಡು ತಗೋತೀಯಾ ಅದನ್ನು ಮೊದಲು ಹೇಳು. ಈ ಸೀಕ್ರೆಟ್ ನ್ಯೂಸ್ ಅನ್ನು ನೀವು ತಿಳಿದುಕೊಳ್ಳಬೇಕಾದಲ್ಲಿ ಕೇವಲ ಒಂದೇ 1,000 ರು ಮಾತ್ರ. ದುಡ್ಡು ಕೊಟ್ಟು ಗುಟ್ಟು ಪಡೆಯಿರಿ, ಎಂಜಾಯ್ ಮಾಡಿ. ಪುಣ್ಯ, ನನಗೆ ನೀನು ಯಾವ ಸೀಕ್ರೆಟ್ಸ್ ಮೇಲೂ ಇಂಟ್ರೆಸ್ಟ್ ಇಲ್ಲ. ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಫಸ್ಟ್ ಇಲ್ಲಿಂದ ಹೊರಡು. ಒಂದ್ಸರಿ ಈ ವಿಡಿಯೋ ನೋಡು. ಪುಣ್ಯ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ. ನಮ್ ವ್ಯಾಪಾರನೂ ನಡಿಬೇಕಲ್ಲ ಸರ್, ಅದಕ್ಕೋಸ್ಕರನಾದ್ರೂ ವಿಡಿಯೋ ನೋಡಿ. ನನ್ನನ್ನು ಮೀರಿ ನೀವೇನಾದರೂ ಈ ಗುಟ್ಟನ್ನು ಸಾಗರಿಗೆ ಹೇಳಿದ್ರೆ ನಾನೇನು ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ. ಅಂದ್ರೆ ನಿಂಗೆ ಗೊತ್ತಿಲ್ಲದೆ ನಿನ್ ತಂದೆ ತಾಯಿ ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ಅಂತಾಯ್ತು. ಅಂಥದ್ದೆಲ್ಲ ಏನೂ ಇಲ್ಲ. ಅದು ಅವಂತಿ ಅಕ್ಕನ ಮದುವೆ ವಿಚಾರ. ಅಕ್ಕನ ಮದ್ವೆ ವಿಚಾರ ಆಗಿದ್ರೆ ಅಮ್ಮ ಯಾಕೆ ಸಾಗರ್ಗೆ ಹೇಳಿದ್ರೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ರು? ಇದ್ರಲ್ಲಿ ಏನೋ ಮರ್ಮ ಇದೆ ಅಂತ ನಿಂಗೆ ಅನಿಸ್ತಲ್ವಾ? ಇಲ್ಲ, ನನಗೆ ಆ ಥರದ್ದೆಲ್ಲ ಏನು ಅನ್ನಿಸ್ತಾ ಇಲ್ಲ. ಅಲ್ಲ, ಇದರಿಂದ ನಂಗೇನು ಆಗ್ಬೇಕಾಗಿಲ್ಲ. ನಮ್ಮ ಅಣ್ಣಂಗೆ ನ್ಯಾಯ ದೊರಕಿಸ್ಕೊಡ್ಬೇಕಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಅಮ್ಮ, ಏನು ನನ್ನ ಮಗು ನಾನು ಹುಡ್ಕೊಂಡು ಕಿಚನ್ವರೆಗೂ ಬಂದ್ಬಿಟ್ಟಿದೆ. ಏನಾದರೂ ಬೇಕಿತ್ತಾ? ಕಾಫಿ ಕೊಡ್ಲಾ? ಬೇಡಮ್ಮ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳೋ? ಇಲ್ಲಿ ಬೇಡ, ಕೂತ್ಕೊಂಡು ಮಾತಾಡೋಣ. ನಂಗೆ ತುಂಬ ಕೆಲಸ ಇದೆ, ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಅದೇನು ಹೇಳೋ? ಅಮ್ಮ, ನನಗೆ ಹೇಳಿದ್ರೆ ನಿಮ್ಮ ಪ್ರಾಣ ಕಳ್ಕೊಳ್ಳೋ ಅಂಥ ವಿಷಯ ಏನಿದೆ ಈ ಮನೇಲಿ? ಅದೇ ಹೇಳಿದ್ನಲ್ಲ, ಅವಂತಿಕ ಮದುವೆ ವಿಷಯ ಅಂತ. ಅದಲ್ಲಮ್ಮ, ಅದು ನನ್ನ ಹತ್ರ ಹೇಳೋ ಅಗತ್ಯನೂ ಇಲ್ಲ. ಒಂದು ವೇಳೆ ಅದು ನನಗೆ ಹೇಳಿದ್ರು ನೀನು ಯಾಕೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಅಪ್ಪನ ಎದುರಿಸ್ಬೇಕು? ಸಾಗರ್, ನನ್ನ ಏನು ಕೇಳಬೇಡ, ಹೋಗಿಲ್ಲಿಂದ. ಇಲ್ಲಮ್ಮ, ನಮ್ಮ ಮನೇಲಿ ನನ್ನ ವಿಚಾರದ ಬಗ್ಗೆ ಅದೆಂತ ಗುಟ್ಟಮ್ಮ. ಅದನ್ನ ಕೇಳಬೇಡ ಅಂತ ಹೇಳಿದ್ನಲ್ಲ. ಅಮ್ಮ ಪ್ಲೀಸ್, ಇವತ್ತು ನನ್ನಿಂದ ನೀವು ಮುಚ್ಚಿಟ್ಟಿರೋ ಗುಟ್ಟು ನನಗೆ ಗೊತ್ತಾಗಲೇಬೇಕು. ಅದೇನು ಅಂತ ನೀವು ಪ್ಲೀಸ್ ಹೇಳಲೇಬೇಕಮ್ಮ. ಸಾಗರ್, ಹೋಗು ಇಲ್ಲಿಂದ. ಅಮ್ಮ ಪ್ಲೀಸ್, ಇವತ್ತು ನನಗೆ ಅದೇನು ಅಂತ ಗೊತ್ತಾಗಲೇಬೇಕು. ಸಾಗರ್ ಪ್ಲೀಸ್. ಇಲ್ಲ ಅಂದರೆ ಇವತ್ತಿಂದ ಈ ಮನೇಲಿ ಒಂದೇ ಒಂದು ಗ್ಲಾಸ್ ನೀರು ಕೂಡ ನಾನು ಕುಡಿಯಲ್ಲ. ಅಮ್ಮ, ಅಮ್ಮ ಎದ್ದೇಳಮ್ಮ. ಅಮ್ಮ ಏನಾಯ್ತು ಅಮ್ಮಂಗೆ? ಅಮ್ಮ, ಅಮ್ಮ ಏನಾಯ್ತಮ್ಮ? ಅಮ್ಮ ಎದ್ದೇಳಮ್ಮ. ಅಮ್ಮ, ಅಮ್ಮ, ಅಮ್ಮ ಎದ್ದೇಳಮ್ಮ. ಅಮ್ಮ ಏನಾಯ್ತಮ್ಮ? ಅಮ್ಮ ಎದ್ದೇಳಮ್ಮ. ಅಮ್ಮ, ಅಮ್ಮ ಏನಮ್ಮ? ಅಮ್ಮನವ್ರ ಅಲಂಕಾರ ಜೋರಾಗೆ ನಡೀತೈತೆ. ನನ್ನ ಅಲಂಕಾರ ಇನ್ಯಾರಿಗೋಸ್ಕರ ಅಕ್ಕ? ನನ್ನ ಅಲಂಕಾರ ನೋಡೋ ದೊರೆನೇ ಹೋಗಾಯ್ತು. ಸಿಂಗಾರ ಮಾಡ್ಕೊಳಕ್ಕೆ ಕಾರಣ ಸಂದಾಗೆ ಐತಿ ಬಿಡು.
ಅವನಿಗೆ ನೋವಾದ್ರೆ ಆಗ್ಲಿ ಬಿಡು. ಅವ್ನಿಗೆ ಇನ್ನೊಂದು ಜನ್ಮ ಅಂತ ಒಂದಿದ್ರೆ ಒಬ್ಬ ಹೆಂಡತಿ ಜೊತೆ ನೀಯತ್ತಾಗಿ ಬಾಳ್ ತೋರಿಸ್ಲಿ.